ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಹ್ಯಾಂಗಿಂಗ್ ಪಾಟನ್ನು ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡಲಾಗುತ್ತೆ ಅಂತೇಳಿ ತೋರಿಸ್ಕೊಡ್ತೇನೆ. ಈ ಪಾಟನ್ನು ನಾವು ವರ್ಷಕ್ಕೆ ಒಮ್ಮೆ ಆದರೂ ಬದಲಾಯಿಸಲೇಬೇಕಾಗ್ತದೆ. ಯಾಕೆಂದರೆ ಗಿಡ ಚೆನ್ನಾಗಿ ಬೆಳೆದು ಬಲ್ತಿರುತ್ತೆ, ಇದಕ್ಕೆ ಆಹಾರಗಳು ಸಾಕಾಗೋದಿಲ್ಲ. ನಾವು ಒಂದು ಲಿಮಿಟೆಡ್ ಪಾಟ್ನಲ್ಲಿ ಬೆಳೆಯುವ ಕಾರಣ ಆಹಾರ ಸಾಕಾಗೋದಿಲ್ಲ. ನೋಡಿ, ಇದನ್ನು ಈಗ ನಾನು ತೆಗೆದು ಇದಕ್ಕೆ ಬೇರೆ ಮಣ್ಣನ್ನು ಹಾಕಿ ಹೊಸ ಗಿಡವನ್ನು ಹಚ್ಚುತ್ತಾ ಇದ್ದೇನೆ. ಇದು ಮಳೆಗಾಲದಲ್ಲೇ ಮಾಡಿದರೆ ಸ್ವಲ್ಪ ಬೆಳೆಸೋಕ್ಕೆ ಸುಲಭ, ಯಾಕೆಂದರೆ ತೇವಾಂಶವಿರುತ್ತೆ, ಬೇಗನೆ ಬೆಳೆದು ಬರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಉಷ್ಣಾಂಶ ಇರೋ ಕಾರಣ ಗಿಡಗಳು ಬೆಳೆಯೋದು ಸ್ವಲ್ಪ ಕಷ್ಟಕರವಾದ ಕೆಲಸ. ಆದ ಕಾರಣ ನಾನು ಇದನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಇದನ್ನು ಬದಲಾಯಿಸಬೇಕಾದ್ರೆ ನಾನೇನು ಮಾಡಿದ್ದೇನೆ, ಕಾನು ಗೊಬ್ಬರ ಅಂಥೇಳಿ ನಮ್ಮ ಹಳ್ಳಿಯಲ್ಲಿ ಸಿಗುತ್ತೆ, ಆ ಮಣ್ಣನ್ನು ಬಳಸಿದ್ದೇನೆ. ಮತ್ತು ಯಾವುದೇ ರೀತಿಯ ಗೊಬ್ಬರವನ್ನು ಹಾಕಿಲ್ಲ. ಯಾಕೆಂದರೆ ಗೊಬ್ಬರವನ್ನು ಗಿಡ ನೆಡಬೇಕಾದ್ರೆ ಹಾಕಿದರೆ ಫಂಗಸ್ ಅಟ್ಯಾಕ್ ಆಗಿಬಿಡತ್ತೆ, ಗಿಡಗಳು ಕೊಳೆಯೋ ಸಾಧ್ಯತೆ ಹೆಚ್ಚಿರುತ್ತೆ. ಆದ ಕಾರಣ ನಾನು ಈ ನೆಡಬೇಕಾದ್ರೆ ಬರೀ ಮಣ್ಣನ್ನು ಮಾತ್ರ ಹಾಕಿ ನೆಡ್ತೇನೆ. ಇದಕ್ಕೆ ಜೀವ ಬಂದ ನಂತರ 1 ತಿಂಗಳ 2 ತಿಂಗಳ ಅಂತರದಲ್ಲಿ ಗೊಬ್ಬರವನ್ನು ಕೊಡ್ತೇನೆ. ನೋಡಿ, ಇದನ್ನು ಈ ರೀತಿಯಾಗಿ ಬೆಳೆದು ನಿಂತಿದೆ. ಇದು 1 ವರ್ಷಕ್ಕೆ ಆದಂತಹ ಬೆಳವಣಿಗೆ. ಈ ಪಾಟನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೇವೆ. ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೇನೆ. ಇದು ಪೈಪನ್ನು ಕಟ್ ಮಾಡಿ ಆ ಕಡೆ ಈ ಕಡೆ ನೋಡಿ ಬಗ್ಗಿಸಿ, ಅಂದರೆ ಶಾಖಕ್ಕೆ ಹಿಡಿದು ಈ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ. ಯಾಕೆ ಬೇಕಾದಷ್ಟು ಪಾಟ್ ಈ ಕಾಲದಲ್ಲಿ ಸಿಗತ್ತೆ, ಆದರೆ ನಾವೇ ಮಾಡಿದಂತಹ ಈ ಪಾಟು ನಮಗೇನೋ ಒಂದು ಖುಷಿ ಇರುತ್ತೆ. ನಾವು ಒಂದೇ ರೀತಿಯಾಗಿ ಮಾಡಿ ಇಟ್ಟುಕೊಂಡಿದ್ದೇವೆ, ಅದನ್ನು ಹಾಕ್ತೇವೆ. ನಾವು ಮಾಡೋ ಪ್ರತಿಯೊಂದು ಕೆಲಸವು ನಮಗೆ ಖುಷಿ ಕೊಡೋದಾದರೆ ನಾವು ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಮನಸ್ಥಿತಿ. ನೋಡಿ, ಇದಕ್ಕೆ ಮಣ್ಣನ್ನು ನಾವೇ ಈ ಕಾನು ಮಣ್ಣನ್ನು ಹಾಕ್ತಾ ಇದ್ದೇವೆ, ಹಾಕಿ ಗಿಡವನ್ನು ಹಚ್ಚುತ್ತಾ ಇದ್ದೇವೆ. ಗೊಬ್ಬರವನ್ನು ಹಾಕಬಾರ್ದು, ಯಾಕೆಂದರೆ ಗೊಬ್ಬರ ಹಾಕಿದರೆ ಗಿಡ ಸತ್ತೋಗುತ್ತೆ. ಈ ರೀತಿಯಾಗಿ ಚಿಕ್ಕದಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೇವೆ. ಇದು ನಂತರ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗುತ್ತೆ. ನಾವು ಇದನ್ನು ಹಾಗೆ ಹಾಕಿಬಿಟ್ರೆ ಆಯಿತು. ಈ ರೀತಿಯಾಗಿ ಪ್ರತಿ ವರ್ಷವೂ ಮಾಡಲಿಕ್ಕೆ ಬೇಕಾದಂತಹ ಒಂದು ಕೆಲಸ ಇದು. ಇದಕ್ಕೆ ಲಿಮಿಟೆಡ್ ಆಹಾರವಾಗುತ್ತೆ. ಇಷ್ಟೇ ದೊಡ್ಡ ಪಾಟಿನಲ್ಲಿ ಅದು ಬೆಳೆಯಬೇಕಾಗತ್ತೆ. ಆದ್ದರಿಂದ ಇದು 1 ವರ್ಷದವರೆಗೆ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಇದು ಗಿಡನೂ ಸೂಕ್ಷ್ಮವಾಗಿರುತ್ತೆ. ಆದ ಕಾರಣ ಅಲ್ಲೇ ನಾವು ನೀರು ಗೊಬ್ಬರವನ್ನು ಕೊಡ್ಬೋದು. ಈ ರೀತಿಯಾಗಿ ನೀವು ಮಾಡ್ತಾ ಇದ್ದರೆ ಪಾಟನ್ನು ಕೂಡ ನೀವು ಮನೆಯಲ್ಲೇ ರೆಡಿ ಮಾಡ್ತೀರಾ ನೋಡಿ. ಹಾಗೇನಾದರೂ ಇದ್ದಲ್ಲಿ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಗಿಡದ ಬೆಳವಣಿಗೆಗಾಗಿ ನಾವು ಈ ರೀತಿ ಮಾಡಿದರೆ ಇದು 1 ವರ್ಷದ ಕೆಲಸ ಮುಗಿದಿರುತ್ತೆ. ನಿಮ್ಮ ಅನುಭವವನ್ನು ನಮಗೆ ತಿಳಿಸಿ.